ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ನಾನು ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೋಸ್ಕರ ವಿಡಿಯೋ ಹಾಕೋಕ್ಕಾಗಿಲ್ಲ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದರೆ, ಮ್ಯಾಮ್ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ, ವಿಡಿಯೋ ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್. ಸೊ ಇನ್ನು ಮುಂದೆ ಖಂಡಿತವಾಗಿಯೂ ಐ ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋಕ್ಕೆ. ಓಕೆನಾ? ಎಸ್, ಇವತ್ತು ನಾನು ಆ್ಯಕ್ಚುಲಿ ಬಂದಿರೋದು, ಎಷ್ಟು ಸಾರಿ ನಾವು ಅಫರ್ಮೇಷನನ್ನು ಹೇಳಬೇಕು, ಇದ್ರ ಬಗ್ಗೆ ಮಾತಾಡೋಣ ಅಂತ. ನಾನು ತುಂಬ ದಿನಗಳಿಂದ ರೋಬೋಟಿಕ್ ಅಫರ್ಮೇಷನ್ ಮೇಲೆ ಒಂದು ರೀತಿ ರೋಬೋಟಿಕ್ ಅಫರ್ಮೇಷನನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಎಸ್, ನೀವು ಈ ಒಂದು ಏನಿದೆ ಮ್ಯಾನಿಫೆಸ್ಟೇಷನ್ ಅದು ಇದು ಏನಿದೆ, ಇಟ್ಸ್ ನಾಟ್ ಇದಿಷ್ಟು ಮಾಡಿಬಿಟ್ಟು ಬಿಟ್ಟುಬಿಡೋದು, ಆ ರೀತಿ ಇಲ್ಲ. ಇಟ್ಸ್ ಅವರ್ ಲೈಫ್ ಸ್ಟೈಲ್. ಇಟ್ ಈಸ್ ಅವರ್ ಲೈಫ್ ಸ್ಟೈಲ್. ಯಾಕಂದರೆ ನಮ್ಮ ಮೈಂಡಲ್ಲಿ ಒಂದು ದಿನಕ್ಕೆ ಅಂದರೆ 70,000ನಿಂದ 80,000 ಅಷ್ಟೊಂದು ಥಾಟ್ಸ್ ಬರುತ್ತೆ. ಆ್ಯಂಡ್ ನಮ್ಮ ಎಸಂಪ್ಷನ್ ಏನಿರುತ್ತೋ ಆ ರೀತಿ ನಮ್ಮ ಲೈಫ್ ಬಿಲ್ಡ್ ಆಗುತ್ತೆ. ಓಕೆನಾ? ಇವಾಗ ಒಂದು ಎಸಂಪ್ಷನ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ? ಎಸಂಪ್ಷನ್ ಯಾವ ರೀತಿ ಅಂದರೆ, ನಾವು ರಿಪೀಟೆಡ್ ಆಗಿ ಒಂದು ವಿಷಯದ ಮೇಲೆ ಕೇಳಿ ನೋಡಿ ವಾಪಸ್ ಅದನ್ನು ಅನುಭವಿಸಿರ್ಬೋದು, ಏನೋ ಹೇಗೋ, ಬಟ್ ಅದನ್ನು ರಿಪೀಟೆಡ್ ಆಗಿ ಮಾಡಿರೋವಾಗ ಅದು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಹೀಗೆ ಅಂತ ಅದು ಒಂದು ಫೀಡ್ ಆಗಿರುತ್ತೆ. ಸೊ ಈ ರೀತಿ ನಮ್ಮ ಒಂದು ಎಸಂಪ್ಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಇವಾಗ ನಮ್ಮಲ್ಲಿ ಆಲ್ರೆಡಿ ಎಷ್ಟೊಂದು ಎಸಂಪ್ಷನ್ ಇದೆ. ದುಡ್ಡಿನ ಬಗ್ಗೆ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಕರಿಯರ್ ಬಗ್ಗೆ ಇರ್ಬೋದು, ಒಂದೊಂದು ಪರ್ಸನ್ ಬಗ್ಗೆ ಇರ್ಬೋದು. ಈ ರೀತಿ ನಮ್ಮ ಒಂದು ಎಸಂಪ್ಷನ್ ಕ್ರಿಯೇಟ್ ಆಗಿರುತ್ತೆ. ನಮ್ಮ ಒಂದು ಎಸಂಪ್ಷನ್ ಆಲ್ರೆಡಿ ಬಿಲ್ಡ್ ಆಗಿರುತ್ತೆ. ಇವಾಗ ಅದನ್ನೆಲ್ಲ ನಾವು ತೆಗೆದು ನಮ್ಮ ಒಂದು ನ್ಯೂ ಲೈಫ್, ನಮ್ಮ ಒಂದು ನನಗೆ ಈ ಜೀವನ ಇಷ್ಟ ಇಲ್ಲಪ್ಪ, ನನಗೆ ಈ ಒಂದು 3Dಯಲ್ಲಿ ಏನು ಶೋ ಆಗ್ತಾ ಇದೆ ಅದು ನನಗೆ ಇಷ್ಟ ಇಲ್ಲ, ನಾನು ಡಿಫ್ರೆಂಟಾಗಿ ಬದುಕಬೇಕು, ನಾನು ನನ್ನ ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕು, ನಾನು ಎಕ್ಸ್ಟ್ರೀಮ್ಲಿ ರಿಚ್ ಆಗಬೇಕು, ಎಕ್ಸ್ಟ್ರೀಮ್ಲಿ ಹೆಲ್ದಿ ಆಗಬೇಕು, ಹ್ಯಾಪಿ ಆಗಬೇಕು, ಈ ರೀತಿ ಫೇಮಸ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು, ಇದು ಎಲ್ಲನೂ ನೀವು ಒಂದು ಬಿಲ್ಡ್ ಮಾಡಬೇಕು ಅಂದರೆ ಖಂಡಿತವಾಗಿಯೂ ರಾತ್ರಿ ಬೆಳಗಾಗೋದ್ರೊಳಗೆ ಆಗದೇ ಇಲ್ಲ ಅಂತಿಲ್ಲ. ಅದಕ್ಕೂ ನೀವು ಒಂದು ಎಸಂಪ್ಷನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇನ್ ದ ಸೆನ್ಸ್, ನೀವು ಇವಾಗ ನಾನು ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ, ಆ ರೀತಿ ನೀವು ಅಫರ್ಮೇಷನನ್ನು ಹೇಳಿ ಅದು ನಿಮಗೆ ಎಸ್ ನಾನು ಇನ್ಸ್ಟೆಂಟಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋ ಒಂದು ನಿಮಗೆ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಥಾಟ್ಸ್ ಬರುತ್ತಲ್ಲ, ಎಸ್, ಆ ರೀತಿ ನಮ್ಮ ಒಂದು ಏನಿದೆ ಎಸಂಪ್ಷನ್ಸು ಕ್ರಿಯೇಟ್ ಆಗುತ್ತೆ. ರಿಪೀಟ್ ಆಗಿ ಹೇಳಿ ನಿಮ್ಮ ಒಂದು ಎಸಂಪ್ಷನ್ ಬಿಲ್ಡ್ ಆಗುತ್ತೆ. ಸೊ ಒಂದು ಎಸಂಪ್ಷನ್ ಬಿಲ್ಡ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಕೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ಅದೇ ಇರುತ್ತೆ. ಇದು ಒಂದೊಂದು ವಿಷಯ. ಇವಾಗ ಕೆಲವೊಬ್ಬರಿಗೆ ಮನಿ ಅಂದರೆ ದುಡ್ಡು ತುಂಬ ಅನುಭವಿಸಿರ್ತಾರೆ. ಇನ್ ದ ಸೆನ್ಸ್, ಚಿಕ್ಕವರಿರುವಾಗಿಂದನೂ ದುಡ್ಡಿನ ಸ್ಕೇರ್ಸಿಟಿ, ದುಡ್ಡು ಅವ್ರ ಹತ್ರ ಇರಲ್ಲ, ಅದ್ರ ಬಗ್ಗೆ ಜಾಸ್ತಿ ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಇದನ್ನು ಅನುಭವಿಸಿರ್ತಾರೆ. ಅದು ಸ್ಕೇರ್ಸಿಟಿಯನ್ನು ನೋಡಿರ್ತಾರೆ, ದುಡ್ಡಿಲ್ಲದೆ ಜೀವನ ಮಾಡಿರ್ತಾರೆ, ಅದ್ರ ಮೇಲೆ ಅವರದ್ದು ಎಷ್ಟೊಂದು ಮೆಮೊರೀಸ್ ಬಿಲ್ಡ್ ಆಗಿರುತ್ತೆ. ಸೊ ಆ ರೀತಿ ಇರುವಾಗ ಆ ಒಂದು ಮನಿ ವಿಷಯದಲ್ಲಿ ಅವರು ಸ್ವಲ್ಪ ಟೈಮ್ ತಗೊತಾರೆ. ಡಿಪೆಂಡ್ಸ್ ಆನ್ ಪ್ರತಿಯೊಂದು ಪರ್ಸ್ನಾಲಿಟಿ, ಪ್ರತಿಯೊಬ್ಬರ ಜೀವನ ಚೇಂಜಸ್ ಇರುತ್ತೆ, ಅವರ ನಡೆದು ಬಂದ ದಾರಿ ಡಿಫ್ರೆಂಟ್ ಆಗಿರುತ್ತೆ. ಆ ರೀತಿ ಇರುವಾಗ ಇವಾಗ ಎಲ್ಲನೂ ಒಂದು ನಾವು ಎವರೇಜ್ ಆಗಿ ಹೇಳ್ಬೋದೇ ವಿನಃ ಪ್ರತಿಯೊಬ್ಬರು ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ, ಲೈಫ್ ಇರುತ್ತೆ, ಎಲ್ಲನೂ ಡಿಫ್ರೆಂಟ್. ಸೊ ಪ್ರತಿ ಒಬ್ಬರಿಗೂ ಇದು ಡಿಫ್ರೆಂಟ್ ಆಗಿರುತ್ತೆ.
ಇವಾಗ ನಾವು ನೋಡದೆ ಹೇಳೋಕ್ಕಾಗಲ್ಲ. ಅವರ ಒಂದು ಜೀವನ ಶೈಲಿ ಇರ್ಬೋದು, ಆ ರೀತಿ ನಾವು ಏನು ನೋಡದೆ ನಾವು ಅವ್ರ ಮೇಲೆ ಇವಾಗ ಇಷ್ಟೇ ಆಗುತ್ತೆ ನಾಟ್ ಎಟ್ ಆಲ್, ಸಾಧ್ಯನೇ ಇಲ್ಲ. ಆ್ಯಂಡ್ ನೋಡಿದ್ರೂ ಆಗಲ್ಲ, ಯಾಕೆಂದರೆ ನಿಮ್ಮ ಮೈಂಡ್ ಬೇರೆ ಇರುತ್ತೆ, ನೀವು ಬೇರೆ ಆಗಿರ್ತೀರ. ಆ ಮೈಂಡಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ, ನೀವು ಎಲ್ಲೋ ಇರ್ತೀರ, ಆ ರೀತಿಯೆಲ್ಲ ಆಗಿರುತ್ತೆ. ಇದನ್ನು ಹೇಳೋಕ್ಕಾಗಲ್ಲ. ನೀವು ಕಂಟಿನ್ಯೂ ಆಗಿ ರಿಪೀಟೆಡ್ಲಿ ವಾಪಸ್ ಅದೇ ಒಂದು ಪರ್ಸನ್ನಾಗಿ ರಿಪೀಟಾಗಿ ಅಫರ್ಮೇಷನ್ ಹೇಳಿದಾಗ, ಈಗ ರೊಬೋಟಿಕಲಿ ಹೇಳ್ಬೋದು. ರೊಬೋಟಿಕಲಿ ಅಂದರೆ ಫೀಲಿಂಗ್ ಬೇಕು ಅಂತ ಇಲ್ಲ, ನಂಬಿಕೆ ಇರಬೇಕು ಅಂತ ಇಲ್ಲ. ನೀವು ರಿಪೀಟೆಡ್ ಆಗಿ ರಿಪೀಟ್ ಹೇಳ್ತಾ ಇರೋದು, ಐ ಆಮ್ ರಿಚ್, ಆ ರೀತಿ ರಿಪೀಟೆಡ್ ಆಗಿ ವಾಪಸ್ ಹೇಳ್ತಾ ಇದ್ದಾಗ ಅದು ಖಂಡಿತವಾಗಿಯೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ತಗೊಳುತ್ತೆ. ಓಕೆ, ಈಗ 1 ದಿವಸ ಆಗಲ್ಲ, 2 ದಿವಸ ಆಗಲ್ಲ, 1 ತಿಂಗಳಾಗಲ್ಲ, 2 ತಿಂಗಳಾಗಲ್ಲ, ಖಂಡಿತವಾಗಿಯೂ ಸಾಧ್ಯ ಆಗೇ ಆಗುತ್ತೆ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಟೈಮ್ ಇಸ್ ಅ ಇಲ್ಯೂಷನ್. ನಾವು ಟೈಮ್ ಮೇಲೆ ಗ್ಯಾರಂಟಿ ನಿಗಾ ಇಡಬಾರ್ದು. 1 ದಿವಸ ಆಯಿತು, 2 ಡೇಸ್ ಆಯಿತು, 3 ಡೇಸ್ ಆಯಿತು, ನೋ. ಇವಾಗ ಐ ಆಮ್ ಅ ಗರ್ಲ್ ಅನ್ನೋದನ್ನು ನಾನೇನು ಪ್ರೂಫ್ ಮಾಡಬೇಕಾಗಿಲ್ಲ, ರೈಟ್? ಇಲ್ಲ, ನಾನು ಇಡೀ ದಿವಸನೂ ಐ ಆಮ್ ಗರ್ಲ್ ಆ ರೀತಿ ಹೇಳ್ತಾ ಇರ್ತೀನ? ಇಲ್ಲ. ಬಟ್ ಇವಾಗ ಒಂದು ಹೊಸ ಎಸಂಪ್ಷನನ್ನು ಕ್ರಿಯೇಟ್ ಮಾಡುವಾಗ ನಾವು ಹೇಳಬೇಕಾಗತ್ತೆ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಇವಾಗ ಐ ಆಮ್ ರಿಚ್ ರೈಟ್ ನಾವು, ಇವಾಗ ಐ ಆಮ್ ಹೆಲ್ದಿ, ನನ್ನ ಆರೋಗ್ಯ ಸರಿ ಇರಲ್ಲ, ನಾನು ಹೆಲ್ದಿ ಅಂತ ಹೇಳ್ತಾ ಇರ್ತೀನಿ. ನನ್ನ ಕಾನ್ಷಿಯಸ್ ಮೈಂಡು ಖಂಡಿತವಾಗಿಯೂ ಇದನ್ನು ಒಪ್ಪಲ್ಲ. ನಾನು ಹೇಳ್ತಾ ಇರುವಾಗೇ ಬ್ಯಾಕ್ ಮೈಂಡಲ್ಲಿ ನೋ ವಿಜಯ, ಯು ಆರ್ ನಾಟ್ ಅಂತ ಹೇಳ್ತಾ ಇರುತ್ತೆ. ಬಟ್ ಸ್ಟಿಲ್ ನಾನು ರಿಪೀಟ್ ಫೀಲಿಂಗ್ ಇಲ್ಲ, ನಂಬಿಕೆ ಇಲ್ಲ, ಏನೂ ಇಲ್ಲದೇನೂ ರಿಪೀಟ್ ಮಾಡಿದ್ರು ಅದು ಇವತ್ತಲ್ಲ ನಾಳೆ ಒಪ್ಪಲೇಬೇಕಾಗತ್ತೆ. ಆ ರೀತಿ ನ್ಯಾಚುರಲ್ ಆಗಿ ನಮಗೆ ಥಾಟ್ಸ್ ಬರ್ತಾ ಹೋಗುತ್ತೆ, ನಾನು ಹೆಲ್ದಿ ಆಗಿದ್ದೀನಿ. ಈ ಒಂದು ರೈಟ್ ನಾವು ಏನು 3Dಯಲ್ಲಿ ಏನಿದೆ ಅದು ದಟ್ ಈಸ್ ನಮ್ಮದೇ ಬ್ಯಾಕ್ ಮೈಂಡ್ ರಿಫ್ಲೆಕ್ಷನ್. ಇನ್ ದ ಸೆನ್ಸ್ ನಾವು ಯಾವಾಗೋ ಅದನ್ನು ಯೋಚನೆ ಮಾಡಿರ್ತೀವಿ, ಅದು ನಮ್ಮ ಜೀವನದಲ್ಲಿ ಬಂದಿರುತ್ತೆ. ಈ ರೀತಿ ಇದನ್ನು ಹೇಳೋಕ್ಕಾಗಲ್ಲ. ಎಷ್ಟು ಅಫರ್ಮೇಷನ್ ಹೇಳಬೇಕು? ಇಟ್ಸ್ ಅವರ್ ಲೈಫ್ ಸ್ಟೈಲ್. ನಾನು ರಿಚ್ ಆಗಿದ್ದೀನಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಈ ರೀತಿ ಇದು ನಮ್ಮ ಲೈಫ್ ಸ್ಟೈಲ್. ರಿಪೀಟೆಡ್ಲಿ ಹೇಳ್ತಾ ಇರಬೇಕು. ನಿಮಗೆ ಒಂದು ಮೂಮೆಂಟಲ್ಲಿ ಅನಿಸುತ್ತೆ, ಎಷ್ಟೊಂದು ದಿವಸ ಆಗಿರ್ಬೋದು, ಅಥವಾ ನಿಮ್ಗೆ ಅನಿಸುತ್ತೆ ಇಲ್ಲ ಇಟ್ಸ್ ಇನಫ್, ನಾನು ಆಲ್ರೆಡಿ ಅನ್ನಿಸ್ತಾ ಇದೆ ನನಗೆ. ಆ ರೀತಿ ಅನ್ನಿಸ್ದಾಗ ಕೆಲವೊಬ್ಬರು ಬಿಡ್ಬೋದು. ಇಲ್ಲ, ನಾನು ನನ್ನ ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಯಾವುದೇ ಅಫರ್ಮೇಷನನ್ನು ಬಿಡಲ್ಲ. ಅದು 3Dಯಲ್ಲಿ ರಿಫ್ಲೆಕ್ಟ್ ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಅದನ್ನು ಬಿಡ್ತೀನಿ. ಆ್ಯಂಡ್ ನಾನು ಬೇರೆ ಅಫರ್ಮೇಷನನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ನೀವೂ ಹಾಗೆ ಮಾಡ್ಬೋದು. ಓಕೆನಾ? ಸೊ ಖಂಡಿತವಾಗಿಯೂ ನಾನು ಪರ್ಸ್ನಲ್ ಸೆಷನ್ಸನ್ನು ತಗೊಳ್ತಾ ಇದ್ದೀನಿ. ಗ್ರೂಪ್ ಕ್ಲಾಸನ್ನು ವಾಪಸ್ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಡೇಟನ್ನು ಹಾಕ್ತೀನಿ ಯಾವಾಗ ಅಂತ. ಆ್ಯಂಡ್ ಪರ್ಸ್ನಲ್ ಸೆಷನ್ಸನ್ನು ತಗೊತೀನಿ. ನಂಬರನ್ನು ಹಾಕಿರ್ತೀನಿ. ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಇಲ್ಲಿ ಅಷ್ಟೊಂದು ನೆಟ್ವರ್ಕ್ ಇರಲ್ಲ. ವಾಟ್ಸಪ್ ಮಾಡಿ. ಎಸ್, ಐ ವಿಲ್ ರಿಪ್ಲೈ. ಓಕೆ, ಸೊ ಎಸ್, ಬಾಯ್. ಎಲ್ಲರೂ ಖುಷಿಯಾಗಿರಿ. ಯಾಕೆಂದರೆ ನಮಗೆ ಇರೋದು ಇದೊಂದೇ ಜೀವನ. ನಾವು 1000 ವರ್ಷಗಳ ಕಾಲ ಬದುಕಕ್ಕೆ ಬಂದಿಲ್ಲ ಇಲ್ಲಿಗೆ. ಖುಷಿಯಾಗಿ, ಹ್ಯಾಪಿಯಾಗಿ, ಬಿಂದಾಸಾಗಿ ಹೋಗೋಣ. ಒಳ್ಳೆಯದಾಗಲಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಎಂಜಾಯ್ ಮಾಡಿ. ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ನಿಮಿಷವನ್ನು ಎಂಜಾಯ್ ಮಾಡಿ. ಯಾಕೆ ಅಂದರೆ ಇಟ್ಸ್ ಅವರ್ ಲೈಫ್. ವಿ ಆರ್ ದ ಗಾಡ್ ಆಫ್ ಅವರ್ ಲೈಫ್. ಓಕೆನಾ? ಸೊ ಎಸ್, ಬಾಯ್.